ಶಿವಮೊಗ್ಗ ನಗರದ ಪ್ರತಿಷ್ಠಿತ ಮಥುರಾ ಪ್ಯಾರಡೈಸ್ ಹೋಟೆಲ್ ಗ್ರಾಹಕರ ಸೇವೆಯಲ್ಲಿ ತೊಡಗಿಸಿಕೊಂಡು 25 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಸಂಸ್ಥೆಯಲ್ಲಿ 25 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದ ಹಿರಿಯ ನೌಕರರಿಗೆ ಇಂದು ಹೋಟೆಲ್ ಆವರಣದಲ್ಲಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕೆ ಸಂಘದಿಂದ ಹೋಟೆಲ್ ಮಾಲೀಕರಾದ ಗೋಪಿನಾಥ್ ಅವರಿಗೆ ಅಭಿನಂದಿಸಲಾಯಿತು. ಲಕ್ಷ್ಮೀದೇವಿ, ಗೋಪಿನಾಥ್, ವಸಂತ್, ಹೋಬಳಿದಾರ್, ವಿಜಯ್ ಕುಮಾರ್, ಜನಾರ್ದನ್ ಸೇರಿದಂತೆ ಇತರರು ಇದೇ ಸಂದರ್ಭದಲ್ಲಿ ಇದ್ದರು. ಪ್ರಾರ್ಥನೆಯನ್ನು ನಾಗರಾಜ್ ಅವರು ಮೊದಲೇ ಮುಗಿಸಿದ್ದಾರೆ. ಇದನ್ನ ಈ ಮಾಲೀಕರು ಗೋಪಿನಾಥರು ನಡೆಸ್ಕೊಳ್ಬೇಕು ಅಂತ ಹೇಳಿ ನಮ್ಮ ಸಂಸ್ಥೆ ಪ್ರಾರಂಭವಾಯಿತು. ಆವಾಗಿನ ಬಂಗಾರಪ್ಪನವರು ಅದನ್ನು ಇನಾಗ್ರೇಟ್ ಮಾಡಿದ್ರು. ಹಲವಾರು ನನ್ನ ನಾಯಕರು ಇದ್ರ ಜೊತೆಗೆ ಕೈ ಜೋಡಿಸಿದ್ರು. ಒಂದು ಸಂಸ್ಥೆ 25 ವರ್ಷ ನಡೆಸೋದು ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯ ಕಾರಣ ಅದಕ್ಕೆ ಭದ್ರ ಬುನಾದಿ ಹಾಕಬೇಕಂತ ನೌಕರ ವರ್ಗ. ಹಲವಾರು ಜನ ನೌಕರರು ಈಗಾಗಲೇ ಇಲ್ಲಿ 10-15 ವರ್ಷಗಳ ಕಾಲ ನಮ್ಮನ್ನು ಸೇವೆ ಮಾಡಿ ಮುಂದಿನ ಹಂತಕ್ಕೆ ಅವರದೇ ಆದ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಇವತ್ತು. ಹಾಗೆಯೇ ಇನ್ನೂ ಕೆಲಸ ಮಾಡಿಕೊಂಡು ಇಲ್ಲಿ ನಮ್ಮ ಜನ ಶ್ರಮ ಸೇವೆಯನ್ನು ಸಲ್ಲಿಸ್ತಾರೆ ಕೂಡ ಇದ್ದಾರೆ. ಸತತ ಸೇವೆಯನ್ನು ಮಾಡಿರುವಂಥ ಇವರು ಮಧುರ ಅವರ ಕುಟುಂಬ ವರ್ಗ ಎಲ್ಲರೂ ಸಹ ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಕೈಗಾರಿಕಾ ಸಂಘದ ಪರವಾಗಿ ಹೃದಯಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಈ ಕಡೆ
ನವೆಂಬರ್ 28, 1948 ಇಲ್ಲೇ ಶಿವಮೊಗ್ಗ ಜಿಲ್ಲೆಯ ಕುಂಸಿಯಲ್ಲಿ ನಮ್ಮ ತಂದೆ ಮತ್ತು ದೊಡ್ಡಪ್ಪ ಸೇರಿಕೊಂಡು ಪ್ರಾರಂಭ ಮಾಡಿದ ಹೋಟೆಲ್ ಮಂಗಳೂರು ಆನಂದ ಭವನ್ ಅದಿನ್ನೂ ನಡೀತಾ ಇದೆ. ಬಹುಶಃ ನಾನು ಡಿಗ್ರಿ ಮುಗಿದ ಮೇಲೆ ಹೋಟೆಲ್ ಉದ್ಯಮದಲ್ಲೇ ಮುಂದುವರಿಬೇಕು ಅಂದಾಗ, ಹೋಟೆಲ್ನಲ್ಲಿ ಏನಾದರೂ ಸ್ಪೆಷಲೈಸೇಷನ್ ಪಡೆದು ಬರಬೇಕು ಅಂದಾಗ ಮದ್ರಾಸ್ಗೆ ಹೋಗಿ ಡಿಪ್ಲೊಮಾ ಇನ್ ಹೋಟೆಲ್ ಮ್ಯಾನೇಜ್ಮೆಂಟ್ನ ಮಾಡ್ಕೊಂಬಂದು ಬಾಂಬೆ ತಾಜಲ್ಲಿ ಸುಮಾರು 2 ವರ್ಷಗಳ ಮ್ಯಾನೇಜ್ಮೆಂಟ್ ಟ್ರೈನಿ ಆಗಿ ನನ್ನದೇ ಆದ ಹೋಟೆಲ್ ಪ್ರಾರಂಭ ಮಾಡಬೇಕು ಅಂತೇಳಿ 1985 ಹೋಟೆಲ್ ದ್ವಾರಕ, 88ರಲ್ಲಿ ಹೋಟೆಲ್ ಮಥುರಾ ಗಾಂಧಿ ಬಜಾರ್, 1999ರಲ್ಲಿ ಮಥುರಾ ಪ್ಯಾರಡೈಸ್ ಅಂತೇಳಿ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಇವತ್ತು ಮೇ 12, 2024ಕ್ಕೆ 25 ವರ್ಷ ಕಂಪ್ಲೀಟ್ ಆಗಿದೆ. 25 ವರ್ಷಗಳ ಕಾಲ ಈ ಸಂಸ್ಥೆಯನ್ನು ನಡೆಸ್ಕೊಂಡು ಬಂದಿದ್ದೀವಿ. ಆಗ ಬೇಕಾದಂಥ ಬಂಡವಾಳದ ಕೊರತೆ ಇದ್ದು ಸುಮಾರು ಜನ ಇವನು ಹೋಟೆಲ್ ಪ್ರಾರಂಭನೇ ಮಾಡಲ್ಲ ಅಂತಿದ್ದಾಗ KSFC ಅವರು ಮುಂದೆ ಬಂದು 1,20,00,000 ರೂಪಾಯಿ ಸಾಲವನ್ನು ಕೊಟ್ಟು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡೋದಕ್ಕೆ ಸಹಕಾರ ನೀಡುವಂಥ ಫೈನಾನ್ಷಿಯಲಿ ಅದಕ್ಕೆ ಬೇಕಾದಂಥ ಅಗತ್ಯವಾದಂಥ ರಿಸೋರ್ಸನ್ನು ಹುಡುಕಿಕೊಂಡು ಅಂದಿನಿಂದ ಸುಮಾರು 15 ವರ್ಷಗಳ ಕಾಲ ನಿರಂತರವಾಗಿ ಈಗ ಏನು ನಾವು 15 ಜನಕ್ಕೆ ಸನ್ಮಾನ ಮಾಡಿದ್ವಿ, ಆ 15 ಜನ ಅಲ್ಲಿ ನಮ್ಮ ಜೊತೆ ಇದ್ದು ಭದ್ರ ಬುನಾದಿಯನ್ನು ಹಾಕ್ಕೊಟ್ಟಂಥವ್ರು. ಆ ಪರಂಪರೆಯನ್ನು ಈಗಲೂ ಕೂಡ ನಡೆಸ್ಕೊಂಡು ಹೋಗೋದಕ್ಕೆ ಕಾರಣ ಈಗಿನ ನೌಕರ ವೃಂದದವರು ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಕಮಿಟೆಡಾಗಿ ಕೆಲಸ ಮಾಡ್ತಾಯಿದ್ದಾರೆ, ಗ್ರಾಹಕರ ಸೇವೆಯಲ್ಲಿ ತೊಡಗಿದ್ದಾರೆ. ಬಹುಶಃ ನಾವು ಏನೇ ಮಾಡಿದ್ರು ಕೂಡ ಅದಕ್ಕೆ ಜನತೆಯ ಬೆಂಬಲ ಇಲ್ಲದೆ ಇದ್ದಾಗ ಆ ಸಂಸ್ಥೆ ನಡೆಯೋಕ್ಕೆ ಸಾಧ್ಯ ಇಲ್ಲ. ಅದು ಈ ರೀತಿಯ ಸೇವಾ ಕ್ಷೇತ್ರದಲ್ಲಿ ಬೇಕಾಗಿರುವಂಥದ್ದು ಜನತೆಯ ಒಂದು ಸಪೋರ್ಟ್. ಆ ಸಪೋರ್ಟ್ನ ಅಂದಿನಿಂದ ಇಂದಿನವರೆಗೆ ಜನತೆ ಬಹುಶಃ ಆವಾಗ ಪ್ರಾರಂಭ ಮಾಡಿದಾಗ ಪ್ರೆಸ್ ಮೀಟ್ ಮಾಡೋದಕ್ಕೆ ಕೇವಲ ಉನ್ನತ ವ್ಯಕ್ತಿಗಳು ಅಥವಾ ರಾಜಕಾರಣಿಗಳು ಮಾಡೋಕ್ಕೆ ಮಾತ್ರ ಸಾಧ್ಯ ಇತ್ತು. ಆದರೆ ಮಥುರಾ ಪ್ಯಾರಡೈಸ್ ಪ್ರಾರಂಭ ಮಾಡಿದ ಮೇಲೆ ನಿರಂತರವಾಗಿ 10 ವರ್ಷಗಳ ಕಾಲ ಪ್ರೆಸ್ ಮೀಟ್ ಇಲ್ಲೇ ನಡೀತಿತ್ತು, ನಡ್ಕೊಂಡು ಹೋಗ್ಬೋದಾಯಿತು. ಅಫ್ಕೋರ್ಸ್ ಆ ಇಂಟೀರಿಯರ್ ಡೆಕೋರೇಷನ್ನು ಅದಕ್ಕೆ ಬೇಕಾದಂಥ ಅವರೇ ಮಾಡ್ಕೋಬೇಕಾಗಿತ್ತು. ಬಿಟ್ಟರೆ ಸುಮಾರು 5-6 ಸಾವಿರ ರೂಪಾಯಲ್ಲಿ ಒಂದು ಫಂಕ್ಷನ್ ಮುಗಿದು ಹೋಗುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಟ್ರಿ. ಇದೊಂದು ಅಂದಿನ ದಿನದಲ್ಲಿ ಒಂದು